ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅಂದರೆ ಕೌಂಟರ್ ಟಾಪ್ ಏನಿದೆ ಅದನ್ನು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ರೀಸೆಟ್ ಮಾಡ್ಕೊಳ್ಳೋದಿತ್ತು. ಅದನ್ನೆಲ್ಲ ಇವತ್ತು ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡಿ. ಸೊ ಹಾಗಾಗಿ ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ರೈಸ್ ಕೂಡ ಮಾಡಿಟ್ಕೊಂಡು ಇವಾಗ ಇದನ್ನು ಒಂದು ದೊಡ್ಡ ಬೌಲ್ಗೆ ಹಾಕಿ ಬಿಸಿ ಎಲ್ಲ ಆರಲಿ ಅಂತ ಇಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೂ ಕೂಡ ಇದನ್ನೇ ಮಾಡ್ಕೊಳ್ಳೋಣ ಅಂತ, ಅಂದರೆ ಇದನ್ನೇ ತಿನ್ಕೊಳ್ಳೋಣ ಅಂತ. ಯಾಕೆಂದರೆ ಸ್ವಲ್ಪ ಕ್ಲೀನ್ ಮಾಡ್ತಿರ್ತೀನಲ್ವ, ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತೀನಿ. ಆಲ್ಮೋಸ್ಟ್ ಹಳ್ಳಿಗಳಲ್ಲೆಲ್ಲ ಇದೇ ಥರನೇ ಮಾಡ್ತಾ ಇದ್ದಿದ್ದು, ನಮ್ಮ ಮನೆಯಲ್ಲೂ ಕೂಡ ಇದೇ ಥರನೇ ಮಾಡ್ತಾ ಇದ್ದಿದ್ದು ಚಿತ್ರಾನ್ನ. ಅಂದರೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಹಾಕೋರು. ನಾನಿವತ್ತು ಹಾಕ್ತಾ ಇಲ್ಲ ಅಷ್ಟೇ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಹುಳಿ ಹುಳಿಯಾಗಿ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ನಾರ್ಮಲಾಗಿ ಈ ನಿಂಬೆಹಣ್ಣಿನ ಚಿತ್ರಾನ್ನ ಅಂದರೆ ಲೆಮನ್ ರೈಸ್ಗಿಂತ ಇದು ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ ಅಂತ ಅನಿಸುತ್ತೆ. ಯಾರಿಗೆಲ್ಲ ನಿಂಬೆಹಣ್ಣಿನ ಚಿತ್ರಾನ್ನಗಿಂತ ಈ ಥರ ಹುಣಸೆ ಹಣ್ಣಿನ ಚಿತ್ರಾನ್ನ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಅದಕ್ಕೋಸ್ಕರ ಇವತ್ತು ಈರುಳ್ಳಿ ಜಾಸ್ತಿ ಹಾಕಿ ಗೊಜ್ಜನ್ನು ಮಾಡ್ಕೋತೀನಿ. ಈ ಗೊಜ್ಜನ್ನು ಮಾಡಿಟ್ಕೊಂಡು ಫ್ರಿಜ್ನಲ್ಲಿ 1 ವೀಕ್ ತನಕ ಸ್ಟೋರ್ ಮಾಡ್ಕೋಬೋದು. ಈರುಳ್ಳಿನೆಲ್ಲ ಹಾಕ್ಕೊಂಡಿರ್ತೀವಲ್ವ, ಕೆಟ್ಟೋಗ್ಬಿಡುತ್ತೆ. ಆ ಥರ ಭಯ ಏನೂ ಇರೋದಿಲ್ಲ. ಹಾಗೆ ತೆಂಗಿನಕಾಯಿನೂ ಕೂಡ ಹಾಕಿರ್ತೀವಿ. ಹೊರಗಡೆ ಇಟ್ಟರೆ ಮಾತ್ರ ಅದು ಕೆಟ್ಟೋಗೋದು. ಫ್ರಿಜ್ನಲ್ಲಿಟ್ಟರೆ 1 ವೀಕ್ ತನಕನೂ ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ ಅದೆಲ್ಲ ಮೆತ್ತಗಾಗ್ಬೋದು. ಅದನ್ನು ಸೆಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡು ಅನ್ನ ಕಲಿಸ್ಕೊತೀವಲ್ವ, ಆ ಟೈಮ್ನಲ್ಲಿ ಹಾಕಿ ಕಲಿಸ್ಕೊಂಡ್ರೆ ಆ ಥರ ಕೂಡ ಅಂದರೆ ಸ್ವಲ್ಪ ಮೆತ್ತೆ ಆಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ. ಆ ಥರ ಕೂಡ ಅನಿಸೋದಿಲ್ಲ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಅದರಲ್ಲಂತೂ ಕೆಲಸಕ್ಕೆ ಹೋಗೋ ಮಹಿಳೆಯರಿದ್ದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ನೈಟ್ ಟೈಮ್ನಲ್ಲಿ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ಬೆಳಗ್ಗೆ ರೈಸ್ ಮಾಡಿಕೊಂಡು ಈ ಥರ ಚಿತ್ರಾನ್ನನ ಕಲಿಸ್ಕೋಬೋದು. ಚಿತ್ರಾನ್ನ ಗೊಜ್ಜು ಈ ಥರ ಅಂತಲ್ಲ, ಎಷ್ಟೊಂದು ಥರ ಗೊಜ್ಜುಗಳನ್ನ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು. ಯಾಕೆಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಅದರಲ್ಲಂತೂ ನಾನು ಮೊದಲೇ ಹೇಳಿದಾಗೆ ಕೆಲಸಕ್ಕೆ ಹೋಗೋರಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಈ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ಇದನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋತೀನಿ. ಆವಾಗ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ನಾವು ಊರಲ್ಲಿದ್ದಾಗ ಈ ಮೆಂತ್ಯ ಮತ್ತು ಜೀರಿಗೆ ಪುಡಿ ಏನೂ ಹಾಕ್ತಾ ಇರಲಿಲ್ಲ, ಪ್ಲೇನಾಗಿ ಹಾಗೇ ಮಾಡ್ಕೋತಾ ಇದ್ದಿದ್ದು. ಲಾಸ್ಟ್ ಟೈಮ್ ಒಂದು ಸತಿ ಹೀಗೇ ಚಿತ್ರಾನ್ನದ ಗೊಜ್ಜು ರೆಸಿಪಿನ ಶೇರ್ ಮಾಡಿದಾಗ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಹೇಳಿದರು, ಈ ಮೆಂತ್ಯ ಮತ್ತು ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ, ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇವತ್ತು ಅಂದರೆ ಈಗ ಸ್ವಲ್ಪ ದಿನದಿಂದ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಇದು ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಹಿ ಅಂಶ ಇದ್ರೇ ಚೆಂದ ಅನಿಸುತ್ತೆ ಊಟಗಳಲ್ಲಿ. ಹಾಗಾಗಿ ಮೆಂತ್ಯನ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಇರೋವಾಗಲೇ ಇದನ್ನು ಕುಟ್ಕೋತೀನಿ. ಸ್ವಲ್ಪ ತರಿಯಾಗೇ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಕಡಲೆ ಬೀಜನ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತೀನಿ. ಕೊನೆಯಲ್ಲೇ ಸೇರಿಸ್ಕೋತೀನಿ ಇದನ್ನು. ಏಕೆಂದರೆ ಹುಣಸೆ ಹಣ್ಣನ್ನೆಲ್ಲ ಹಾಕ್ಕೋತೀವಲ್ವ, ಆವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀವಿ. ಆ ಟೈಮ್ನಲ್ಲಿ ಈ ಕಡಲೆ ಬೀಜ ಎಲ್ಲ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಬೇಕು ಚಿತ್ರಾನ್ನಕ್ಕೆ ಅಂತ ಅಂದರೆ ಈ ಥರ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಗೊಜ್ಜು ಹಾಕ್ಕೋಬೋದು. ಇಲ್ಲಾಂದರೆ ಅನ್ನದ ಜೊತೆ ಕಲಿಸ್ಕೋತೀವಲ್ವ ಗೊಜ್ಜನ್ನ, ಆ ಟೈಮ್ನಲ್ಲೂ ಕೂಡ ಹಾಕ್ಕೋಬೋದು. ಇವಾಗ ಅದನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ ನಂತರ ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಅಂದರೆ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಸಮೇತನೇ ಕ್ರಷ್ ಮಾಡಿ ಸೇರಿಸ್ಕೊಂಡಿರೋದು. ನಂತರ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಒಣಗಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ. ಅದೊಂದು ಘಾಟ್ ಅಂತ ಬರುತ್ತಲ್ವ, ಆ ಟೇಸ್ಟ್ ಇದ್ರೇ, ಆ ಘಾಟ್ ಇದ್ರೇ ಚಿತ್ರಾನ್ನ ಟೇಸ್ಟಿಯಾಗಿ ಬರೋದು. ಸೊ ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲೇ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಚಿತ್ರಾನ್ನ ತಿನ್ನೋವಾಗ ಮಧ್ಯದಲ್ಲಿ ಒಂದೊಂದು ಈರುಳ್ಳಿ ಸಿಗ್ತಾ ಇದ್ದರೆ ಇನ್ನೂ ರುಚಿಯಾಗಿ ಬರುತ್ತೆ ಅಂತ. ಹಾಗೆ ಈ ಚಿತ್ರಾನ್ನಕ್ಕೆ ಈರುಳ್ಳಿ ಜಾಸ್ತಿ ಇದ್ರೇ ಒಳ್ಳೆಯದು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇವಾಗ ಇದಕ್ಕೆ ಹುಣಸೆ ಹಣ್ಣು ಏನು ಕಲಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು.
ಈ ಥರ ಸ್ವಲ್ಪ ತೆಳುವಾಗೇ ಕಲಿಸ್ಕೋಬೇಕು, ಅಂದರೆ ಕುದ್ದಿದ ನಂತರ ಅದು ಗಟ್ಟಿಯಾಗುತ್ತೆ. ನಾವು ಮೊದಲೇ ಗಟ್ಟಿಯಾಗಿಬಿಟ್ರೆ ಫುಲ್ ಒಂಥರ ಡ್ರೈ ಅನಿಸ್ತಿರತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ತೆಳುವಾಗೇ ಕಲಿಸ್ಕೊಂಡು ಸೇರಿಸಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು. ನಂತರ ಮೆಂತ್ಯ ಮತ್ತು ಜೀರಿಗೆನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊನೆಯಲ್ಲಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿರುತ್ತೆ. ಈ ಹಂತದಲ್ಲಿ ನಾನು ಮೊದಲೇ ಹೇಳ್ದಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೋಬೋದು. ನಾನು ರೈಸ್ ಜೊತೆ ಮಿಕ್ಸ್ ಮಾಡ್ಕೋತೀನಲ್ವ, ಆ ಟೈಮ್ನಲ್ಲಿ ಕಡಲೆ ಬೀಜನ ಹಾಕ್ಕೋತೀನಿ. ಹಾಗೆಯೇ ಹುಣಸೆ ಹಣ್ಣಿನ ರಸನ ಹಾಕಿರ್ತೀವಲ್ವ, ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಷ್ಟು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ರೈಸ್ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕಂಪ್ಲೀಟಾಗಿ ಕೋಲಾಗಿತ್ತು, ಹಾಗೆ ಉದ್ರುದ್ರಾಗಿ ರೆಡಿಯಾಗಿತ್ತು. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿತ್ರಾನ್ನದ ಗೊಜ್ಜನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಹುಣಸೆ ಹುಳಿ ಚಿತ್ರಾನ್ನನೇ ಬೇರೆ, ಹುಳಿ ಗೊಜ್ಜೆ ಬೇರೆ, ಹುಳಿ ಅನ್ನದ ಗೊಜ್ಜೆ ಬೇರೆ, 3 ಥರ ಇರುತ್ತೆ. ಯೂಶಲಾಗಿ ಹುಳಿ ಅನ್ನ ಮಾಡ್ಕೊಂಡಾಗ ಅದಕ್ಕೆ ಈರುಳ್ಳಿ ಎಲ್ಲ ಹಾಕೋದಿಲ್ಲ. ಹಾಗೆ ಹುಳಿ ಗೊಜ್ಜೆ ಏನಾದರೂ ಮಾಡಿದಾಗ ಅದಕ್ಕೆ ಈರುಳ್ಳಿ ಹಾಕಿರ್ತೀವಿ, ಎಕ್ಸ್ಟ್ರಾ ಕಾಯಿ ತುರಿ, ಕಡಲೆ ಬೀಜ ಈ ಥರದ್ದೆಲ್ಲ ಹಾಕ್ಕೊಳ್ಳಲ್ಲ. ಕಡಲೆ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಮಾಡ್ಕೊಳ್ಳುವಂಥದ್ದೇ ಹುಣಸೆಹಣ್ಣು ಹುಳಿ ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸ್ವಲ್ಪ ಚಿತ್ರಾನ್ನದ ಗೊಜ್ಜಿಗೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸ್ವಲ್ಪ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಬಜ್ಜಿ ಎಲ್ಲ ಮಾಡ್ಕೊಂಡು ತಿಂದು ಅದಾದ ನಂತರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಬಜ್ಜಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ಬಜ್ಜಿ ಮಾತ್ರ ಮಾಡ್ಕೊಂಡಿದ್ದೆ, ಕಟ್ ಮಾತ್ರ ಎಲ್ಲ ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಮಾತ್ರ ಮಾಡ್ಕೊಂಡು ತಿಂದು ಮಿಕ್ಕೊಂಡಿರುವಂಥದ್ದನ್ನು ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಆ ಬಜ್ಜಿಗೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕಿ ಅಂದರೆ ಬೇಯಿಸ್ಕೊಂಡಿದ್ದ ನಂತರ ಕಟ್ ಮಾಡಿ ಅದ್ರೊಳಗಡೆ ಸ್ಟಫಿಂಗ್ ಎಲ್ಲ ಮಾಡಿ ಸರ್ವ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಬಜ್ಜಿ ಮಾತ್ರ. ಆಲ್ರೆಡಿ ಒಂದು ಸರಿ ಶೇರ್ ಮಾಡಿದ್ದೆ ಅಲ್ವಾ, ಸೊ ಹಾಗಾಗಿ ಏನು ಶೇರ್ ಮಾಡ್ತಾ ಇಲ್ಲ. ಹಾಗೆ ಸ್ವಲ್ಪ ಬಜ್ಜಿ ಹಿಟ್ಟು ಕೂಡ ಮಿಕ್ಕೊಂಡಿತ್ತು, ಮತ್ತು ಯಾಕೆ ವೇಸ್ಟ್ ಮಾಡೋದು, ನಾಳೆ ಯಾವಾಗಾದ್ರೂ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ಕೆಲವೊಂದು ಸರಿ ಹಿಂಗಾಗ್ಬಿಡುತ್ತೆ, ನೋಡಿದ ತಕ್ಷಣ ಅಯ್ಯೋ ಇಷ್ಟೇ ಬಜ್ಜಿ ಮೆಣಸಿನ್ಕಾಯಿ ಇರೋದು ಅಂತ ಅನಿಸುತ್ತೆ. ಆದರೆ ಮಾಡ್ಕೊಂಡು ತಿಂದಾಗ ಸ್ವಲ್ಪ ಹೆವಿ ಅನಿಸ್ಬಿಡುತ್ತಲ್ವ, ಅವಾಗ ಗೊತ್ತಾಗುತ್ತೆ ಅಯ್ಯೋ ಎಷ್ಟೊಂದು ಹೆವಿ ಆಗಿದೆ, ಇಷ್ಟೊಂದು ತಿಂತೀವ ನಾವು ಅಂತ. ಇವತ್ತು ಕೂಡ ಹಾಗೆ ಆಗಿತ್ತು. ಹಿಟ್ಟು ಕೂಡ ಜಾಸ್ತಿ ಕಲಸಿಟ್ಬಿಟ್ಟಿದ್ದೆ, ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಕೂಡ ಜಾಸ್ತಿನೇ ಕಟ್ ಮಾಡಿ ಇಟ್ಬಿಟ್ಟಿದ್ದೆ. ಹಾಗೆ ಇವಾಗ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದ ನಂತರ ಬಜ್ಜಿ ಮಾಡಿಟ್ಕೊಂಡಿರುವಂಥ ಎಣ್ಣೆ ಇದೆ ಅಲ್ವಾ, ಅದನ್ನು ಶೋಧಿಸ್ಕೊತಾ ಇದ್ದೀನಿ. ನಾರ್ಮಲಾಗಿ ಈ ಥರ ಎಣ್ಣೆ ಎಲ್ಲ ಶೋಧಿಸ್ಕೊಂಡಾಗ ಈ ಥರ ಟಿಶ್ಯೂ ಪೇಪರ್ ಏನೂ ಹಾಕ್ತೀನಿ, ಬರೀ ಜಾಲರಿನಲ್ಲೇ ಶೋಧಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿಯೇ ಬಂದುಬಿಡುತ್ತೆ ಎಣ್ಣೆ. ಹಾಗೆ ಏನಾದ್ರೂ ಚಿಕ್ಕದೇನಾದ್ರೂ ಇದ್ದರೆ ಅದು ಕೂಡ ಬಂದುಬಿಡುತ್ತೆ. ಆವಾಗ ಸೋಸಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ, ಹಾಗೆ ತಳಭಾಗದಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ತುಂಬ ಜನ ಕೇಳಿದ್ರಿ ಡೀಪ್ ಫ್ರೈ ಮಾಡಿರುವಂಥ ಆಯಿಲ್ನ ಏನು ಮಾಡ್ತೀರಾ ಅಂತ. ನಾನು ಆಲ್ರೆಡಿ ಒಂದು ಸತಿ ಶೇರ್ ಮಾಡಿದ್ದೆ, ನಾವು ಡೀಪ್ ಫ್ರೈ ಮಾಡಿರೋಂಥ ಆಯಿಲ್ನ ಸುರಿದು ಬಿಡೋ ಅಷ್ಟು ಶ್ರೀಮಂತರೇನಲ್ಲ. ಈ ಥರ ಡೀಪ್ ಫ್ರೈ ಮಾಡಿದ ನಂತರ ಇದು ನೀಟಾಗಿ ಶೋಧಿಸ್ಕೊಂಡು ಒಗ್ಗರಣೆಗೆ, ಪಲ್ಯ ಮಾಡ್ಕೊಳ್ಳೋದಕ್ಕೆ ಏನೇ ಆದ್ರೂ ಮತ್ತೆ ಡೀಪ್ ಫ್ರೈ ಅಂತೂ ಮಾಡೋದಿಲ್ಲ. ಇನ್ನು ಬೇರೆ ಏನಾದ್ರೂ ಅಡುಗೆಗಳನ್ನ ಡೈಲಿ ಅಡುಗೆ ಮಾಡ್ಕೋತೀವಲ್ವ, ದೋಸೆ, ಇಡ್ಲಿ, ಚಪಾತಿ ಇದಕ್ಕೆಲ್ಲ ಬಳಸ್ಕೋತೀವಿ. ಹಾಗಾಗಿ ನೀಟಾಗಿ ಶೋಧಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಏನಾದ್ರೂ ಸ್ವಲ್ಪ ಡಸ್ಟ್ ಏನಾದರೂ ಇರೋ ಹಾಗೆಯೇ ಆಯಿಲ್ ಬಾಟಲ್ಗೆ ಹಾಕ್ಕೊಂಡ್ರೆ ಅದ್ರದ್ದು ಆಯಿಲ್ ಬರುತ್ತಲ್ವ, ಅದೆಲ್ಲ ಬ್ಲಾಕ್ ಆಗಿಬಿಡುತ್ತೆ, ನೀಟಾಗಿ ಬರೋದಿಲ್ಲ. ಅದಕ್ಕೆ ಈ ಥರ ಶೋಧಿಸ್ಕೊಳ್ಳೋದು. ನೋಡ್ತಿದ್ದೀರಲ್ವ, ಒಂದು ದೊಡ್ಡ ಜಾಲರಿ ಏನಿದೆ ಅದಕ್ಕೆ 2 ಟಿಶ್ಯೂ ಪೇಪರ್ನ ಹಾಕ್ಕೊಂಡಿದ್ದೀನಿ. ಹಾಕಿ ಎಣ್ಣೆನ ಹಾಕೋದ್ರಿಂದ ಯಾವುದೇ ಥರ ಈ ಸಣ್ಣ ಸಣ್ಣ ಕಣ ಇರುತ್ತೆ ಗೊತ್ತಾ, ಚಿಕ್ಕದಾಗಿ ಕಪ್ಪು ಕಲರ್, ಆ ಥರ ಯಾವುದು ಬರೋದಿಲ್ಲ. ತುಂಬ ನೀಟಾಗಿ ಕ್ಲಿಯರಾಗಿ ಎಣ್ಣೆ ಶೋಧಿಸ್ಕೊಳ್ಳುತ್ತೆ. ಹಾಗೆ ಅದನ್ನು ಶೋಧಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಟಿಶ್ಯೂ ಪೇಪರಿಂದ ಹೋಗಿ ಫಿಲ್ಟರ್ ಆಗೆಲ್ಲ ಬರಬೇಕು ಅಲ್ವಾ, ಹಾಗಾಗಿ. ಆದರೆ ಸ್ವಲ್ಪನೂ ಕೂಡ ಡಸ್ಟ್ ಇರೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಆ ಥರ ಇವಾಗ ಫಿಲ್ಟರ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ಆಯಿಲ್ ಬಾಟಲ್ಗೆ ಹಾಕ್ಕೊಳ್ಳೋದು. ಹಾಗೆಯೇ ಚಿತ್ರಾನ್ನದ ಗುಜ್ಜು ಸ್ವಲ್ಪ ಮಿಕ್ಕೊಂಡಿತ್ತು, ಅದನ್ನು ಕೂಡ ಒಂದು ಚಿಕ್ಕ
ಚಿಕ್ಕ ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಸ್ವಲ್ಪ ಇತ್ತಲ್ವ, ಅದಕ್ಕೆ ಒಂದು ತುತ್ತಾಗೋಷ್ಟು ರೈಸ್ನ ಹಾಕಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಈ ಕ್ಯಾರೆಟ್ ತುರಿ ಎಲ್ಲ ಇತ್ತು, ಅದನ್ನು ಏನು ಬಿಸಾಕೋದು ಅಂತ ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ನಾಳೆ ಏನಕ್ಕಾದ್ರೂ ಬಳಸ್ಕೋಬೋದು, ಇಲ್ಲಾಂದರೆ ಬಜ್ಜಿ ಮಾಡಿದಾಗ ಅದಕ್ಕೂ ಕೂಡ ಬಳಸ್ಕೋಬೋದು ಅಂತ. ಇವಾಗೆಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಫಿಲ್ಟರ್ ಆಗೋದಿತ್ತು. ಸೊ ಅದಕ್ಕೋಸ್ಕರ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಂತ, ಅಂದರೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಮಿಕ್ಕೊಂಡಿರೋಂಥ ಕೆಲಸಗಳನ್ನ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದು ಆ್ಯಕ್ಚುಲಿ ಕಲರ್ ಇರೋದೇ ಹೀಗೆ ಎಣ್ಣೆ. ಇವತ್ತು ಬೇರೆ ಆಯಿಲ್ನ ತರಿಸ್ಕೊಂಡಿದ್ದೆ, ಸೊ ಹಾಗಾಗಿ ಎಣ್ಣೆ ಕಲರ್ ಇರೋದೇ ಇದು. ಹಾಗೆ ಬಜ್ಜಿ ಮಾಡಿದಾಗ ಯೂಶಲಾಗಿ ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ. ಆ್ಯಕ್ಚುಲಿ ಎಣ್ಣೆ ಕಲರ್ ಅದೇ ಥರನೇ ಇದ್ದಿದ್ದು, ಅಂದರೆ ನಾರ್ಮಲಾಗಿ ರೈಸ್ ಬ್ರೈನ್ ಆಯಿಲ್ ಬರೋದೇ ಹಾಗೆ ಸ್ವಲ್ಪ ಡಾರ್ಕಿಶ್ ಆಗೇ ಬರುತ್ತೆ. ಇವಾಗ ಅದನ್ನು ಕೂಡ ಶೋಧಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಪಾತ್ರೆಗಳನ್ನ ತೊಳ್ಕೊಳ್ಳೋದಿತ್ತು, ಇದನ್ನೆಲ್ಲ ತೊಳೆದು ನೀಟಾಗಿ ಎತ್ತಿಟ್ಕೊಂಡು ಅದಾದ ನಂತರ ಕೌಂಟರ್ ಟಾಪ್ನ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಮಧ್ಯದಲ್ಲಿ ಮ್ಯೂಸಿಕ್ನ ಹಾಕಿ ಮಧ್ಯದಲ್ಲಿ ಮಾತಾಡ್ತಾ ಇರ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಆಯಿಲ್ ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ ಅದಕ್ಕೆ ಸ್ವಲ್ಪ ಅಕ್ಕಿ ಅಥವಾ ಕಲ್ಲುಪ್ಪನ್ನ ಹಾಕಿ ಒಳಗಡೆ ಸ್ವಲ್ಪ ಈ ಡಿಶ್ ವಾಷಿಂಗ್ದು ಏನಿತ್ತು ಲಿಕ್ವಿಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಕುಲ್ಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಜಿಡ್ಡೆಲ್ಲ ಇರುತ್ತಲ್ವ ಅದೆಲ್ಲ ಹೋಗಿಬಿಡುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಮೇಲ್ಗಡೆ ನಾರ್ಮಲ್ ಸ್ಕ್ರಬ್ಬರ್ನ ಬಳಸ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಹಾಗೆ ಈ ಆಯಿಲ್ ಡಿಸ್ಪೆನ್ಸರ್ದು ಲಿಡ್ ಇತ್ತಲ್ವ ಅದು ಕೂಡ ಹೋಗ್ಬಿಟ್ಟಿತ್ತು, ಅಂದರೆ ಎಲ್ಲ ಸೆಪ್ರೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅದನ್ನು ಕೂಡ ತೆಗೆದಿಟ್ಟು ಹೊಸದಾಗಿ ಲಿಡ್ಡನ್ನು ತರಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತೀನಿ. ಕೆಲವೊಂದು ಸರಿ ಹಿಂಗಾಗ್ಬಿಡುತ್ತೆ, ಬಾಟಲ್ಸ್ ತುಂಬ ಚೆನ್ನಾಗಿರುತ್ತೆ, ಕ್ಯಾಪ್ ಮಾತ್ರ ಹೋಗ್ಬಿಟ್ಟಿರುತ್ತೆ, ಅಂದರೆ ಆಯಿಲ್ ಬರುತ್ತಲ್ವ ಅದು ಮಾತ್ರ ಹೋಗಿರುತ್ತೆ. ಆರಾಮಾಗಿ ಅದನ್ನು ಆನ್ಲೈನಲ್ಲಿ ತರಿಸ್ಕೋಬೋದು, ಬರೀ ಕ್ಯಾಪ್ಗಳು ಕೂಡ ಸಿಗುತ್ತೆ. ಸುಮ್ಮನೆ ಆಯಿಲ್ ಬಾಟಲ್ ಯಾಕೆ ವೇಸ್ಟ್ ಮಾಡೋದು, ಮತ್ತು ಆಯಿಲ್ ಬಾಟಲ್ಸ್ನ ಯಾಕೆ ತರಿಸ್ಕೊಳ್ಳೋದು ಅಂತ ಬರೀ ಕ್ಯಾಪ್ಗಳನ್ನ ಮಾತ್ರ ತರಿಸ್ಕೊಂಡು ಇದಕ್ಕೆ ಫಿಕ್ಸ್ ಮಾಡ್ಕೋತೀನಿ.
ಉಪ್ಪಿನ ಜಾಡಿಗಳನ್ನೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸೊ ಮೇಲ್ಗಡೆ ಎಲ್ಲ ಎಣ್ಣೆ ಎಲ್ಲ ಸಿಡ್ತಿರುತ್ತೆ ಅಲ್ವಾ, ಸೊ ಹಾಗಾಗಿ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಉಪ್ಪನ್ನೆಲ್ಲ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ ಉಪ್ಪೆಲ್ಲ ಖಾಲಿ ಆಗ್ತಾ ಇತ್ತು, ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಇವಾಗ ನೀಟಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನು ಕೌಂಟರ್ ಟಾಪ್ ಮೇಲೆ ಏನಿತ್ತು ಐಟಮ್ಸ್ಗಳೆಲ್ಲ ಅದನ್ನೆಲ್ಲ ಹೊರಗಡೆ ತೆಗೆದಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ.
ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಡಿಶ್ ವಾಷಿಂಗ್ ಲಿಕ್ವಿಡ್ ಇರುತ್ತಲ್ವ, ಅದನ್ನೇ ಸ್ವಲ್ಪ ಹಾಕಿ ನೀರನ್ನು ಚಿಮುಕಿಸಿ ಚೆನ್ನಾಗಿ ಸ್ಟೀಲ್ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡ್ಕೋತೀನಿ. ನಾರ್ಮಲ್ ಆಗಿ ಆವಾಗಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ, ಆದರೂ ಕೂಡ ಸಮ್ಟೈಮ್ಸ್ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಜಿಡ್ಡೆಲ್ಲ ಕೂತ್ಕೊಂಡಿರುತ್ತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ಯಾಸ್ ಪಕ್ಕನೇ ಇರೋದ್ರಿಂದ ಏನಾದರೂ ಒಗ್ಗರಣೆ ಎಲ್ಲ ಹಾಕಿದಾಗ ಪಕ್ಕಕ್ಕೇ ಸಿಡ್ದಿರುತ್ತೆ. ಇಲ್ಲೆಲ್ಲ ಸ್ವಲ್ಪ ಜಿಡ್ಡು ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಇನ್ನೂ ಜಾಸ್ತಿ ಪ್ರೆಷರ್ ಹಾಕಿ ಉಜ್ಜಬೇಕಾಗಿತ್ತು. ಸೊ ಹಾಗಾಗಿ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೊದಲು ಈ ಮೂಲೆಯಲ್ಲಿ ಸ್ವಲ್ಪ ಗ್ಲಾಸ್ ಐಟಮ್ಸ್ಗಳು ಮತ್ತು ಪಿಂಗಾಣಿ ಐಟಮ್ಸ್ಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೆ. ಹಾಗೆಯೇ ಆಯಿಲ್ ಬಾಟಲ್ಸ್ನೆಲ್ಲ ಇಟ್ಕೊಂಡಿದ್ದೆ. ಒಂದು ಸ್ಟೀಲ್ ಸ್ಟ್ಯಾಂಡನ್ನು ಇಟ್ಕೊಂಡು ಸ್ವಲ್ಪ ಅದು ಮಿಸ್ಸಿಯಾಗಿ ಕಾಣಿಸ್ತಾ ಇತ್ತು ಅಂತ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಈ ಕಾರ್ನರಲ್ಲಿ ಅಂದರೆ ಮೂಲೆಯಲ್ಲಿ ಸ್ವಲ್ಪ ಈ ಗ್ಯಾಸ್ದೆಲ್ಲ ಪೈಪ್ ಇದೆ ಅಲ್ವಾ, ಬೇರೆ ಯಾವುದೇ ಥರ ಸ್ಟ್ಯಾಂಡನ್ನು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಏಕೆಂದರೆ ಅದು ತಡೆಯುತ್ತೆ, ನೀಟಾಗೂ ಕೂಡ ಕಾಣಲ್ಲ ಅಂತ ಈ ಥರ ಒಂದು ಮರದ್ದು ಮಣೆನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಟಿಶ್ಯೂ ಪೇಪರ್ನೆಲ್ಲ ಇಟ್ಕೊಂಡು ಇಲ್ಲಿ ಆಯಿಲ್ ಬಾಟಲ್ಸ್ ಆಗಿರ್ಬೋದು ಮತ್ತು ಪಿಂಗಾಣಿ ಐಟಮ್ಸ್ಗಳು ಅಂದರೆ ಉಪ್ಪಿನಕಾಯಿ ಆಗಿರ್ಬೋದು, ಕಲ್ಲುಪ್ಪು, ಪುಡಿ ಉಪ್ಪನ್ನೆಲ್ಲ ಇಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಟಿಶ್ಯೂ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಆಯಿಲೆಲ್ಲ ಶೋತ್ಸ್ ಆಗಿತ್ತು, ಅದನ್ನು ಆಯಿಲ್ ಬಾಟಲ್ಸ್ಗೆ ಹಾಕಿ ಹೊಸ ಲಿಡ್ಡನ್ನು ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದನ್ನು ಇವಾಗ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಆರಾಮಾಗಿ ಅಫೋರ್ಡಬಲ್ ಪ್ರೈಸ್ನಲ್ಲೇ ಲಿಡ್ ಸಿಗುತ್ತೆ. ಇದ್ರ ಲಿಂಕ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಆದಷ್ಟು ಈ ಆಯಿಲ್ ಬಾಟಲ್ಸ್ ಏನಿದೆ ಅದನ್ನು ಮೂಲೆಯಲ್ಲಿ ಇಟ್ಕೊಂಡ್ರೆ ಅಂದರೆ ಗೋಡೆ ಹೊತ್ತಿಗೆ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಏಕೆಂದರೆ ನಾವು ಕೈ ಆ ಕಡೆ ಈ ಕಡೆ ಏನಾದರೂ ಎತ್ಕೊಳ್ಳೋವಾಗ ತಾಕಿದ್ರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದೇ ಒಂದು ಕಡೆ ಮೂಲೆಯಲ್ಲಿದ್ದರೆ ಅಲ್ಲಿ ಕೈ ಹೋಗೋದು ತುಂಬಾ ಕಡಿಮೆ. ಯಾಕೆ ಅಂತಂದರೆ ಯೂಶ್ವಲಾಗಿ ಅಲ್ಲೇನೂ ಇಟ್ಕೊಳ್ಳೋದಿಲ್ಲ, ನಾವೇನಾದ್ರೂ ಮಧ್ಯದಲ್ಲಿ ಎಲ್ಲಾದರೂ ಇಟ್ಕೊಂತು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ಕೆಳಗಡೆ ಇರೋ ಹಾಗೆಯೇ ಮೂಲೆಯಲ್ಲಿರೋ ಹಾಗೆ ಆಯಿಲ್ ಬಾಟಲ್ಸ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಪಿಂಗಾಣಿ ಐಟಮ್ಸ್ಗಳನ್ನೂ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೆರಡು ಈ ಥರ ವುಡನ್ ಟೇಬಲ್ ಥರ ತರಿಸ್ಕೊಂಡಿದ್ದೆ, ಪುಟಾಣಿ ಸ್ಟ್ಯಾಂಡ್ ಥರ, ತುಂಬ ಚೆನ್ನಾಗಿತ್ತು, ಹೈಟ್ ಬೈ ಹೈಟ್ ಇರೋ ಅಂಥದ್ದು. ಇದು ಸೆಟ್ ಆಫ್ 2 ಬಂದಿತ್ತು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಡೆಫಿನೆಟ್ಲಿ ನಿಮ್ಗೆ ಯಾರಿಗಾದರೂ ಇದು ಹೆಲ್ಪ್ ಆಗೇ ಆಗುತ್ತೆ.
ಇದ್ರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಏನಿತ್ತು ಈ ಸ್ಪ್ಯಾಚುಲ ಇಟ್ಕೊಳ್ಳೋದು ಮತ್ತು ಸ್ಪೂನೆಲ್ಲ ಇಟ್ಕೊಳ್ಳೋದು, ಅದಕ್ಕೂ ಕೂಡ ಇನ್ನೊಂದು ವುಡನ್ದ ತರಿಸಿದ್ದೆ. ಅದಕ್ಕೆ ಒಂದು ಕಡೆ ನಾರ್ಮಲ್ ಸ್ಪೂನು, ಇನ್ನೊಂದು ಕಡೆ ಫೋರ್ಕ್ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡು ಏನು ಬೇರೆ ಸ್ಪೂನ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ವುಡನ್ ಸ್ಪ್ಯಾಚುಲಗಳನ್ನ ಇಟ್ಕೊಂಡಿದ್ದೀನಿ. ನನಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮದು ಕೌಂಟರ್ ಟಾಪ್ ತುಂಬ ಚಿಕ್ಕದಿರೋದ್ರಿಂದ, ಆ್ಯಕ್ಚುಲಿ ಅಡುಗೆ ಮನೆಯೇ ಚಿಕ್ಕದು, ಕೌಂಟರ್ ಟಾಪ್ ಇನ್ನೂ ಚಿಕ್ಕದಿರೋದ್ರಿಂದ ನೀಟಾಗಿ ಇಲ್ಲೇ ಸೆಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ಯಾಂಡ್ಸ್ಗಳನ್ನ ತೊಗೊಂಡು ಬಂದು ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ನಾನು ಕಿಚನ್ ಟೂರ್ ಮಾಡಿದಾಗ ಅಬ್ಸರ್ವ್ ಮಾಡಿರ್ಬೋದು, ನಮ್ಮದು ನಾನ್ ಮಾಡ್ಯುಲರ್ ಕಿಚನ್. ಅಂದರೆ ಯಾವುದೇ ಥರ ಕಬೋರ್ಡ್ಸ್ಗಳಾಗಿರ್ಬೋದು ಆ ಥರ ಯಾವುದೂ ಇಲ್ಲ. ಎಲ್ಲದಕ್ಕೂ ಒಂದೊಂದು ಸಪ್ರೇಟಾಗಿ ಕಂಪಾರ್ಟ್ಮೆಂಟ್ಸ್ ಆ ಥರ ಏನೂ ಇಲ್ಲ. ಜಸ್ಟ್ 2-3 ಸಜ್ಜೆ ಕೊಟ್ಟಿದ್ದಾರೆ, ಈ ಥರ ಕೌಂಟರ್ ಟಾಪ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಯಾವುದೇ ಥರ ಡೋರ್ ಆಗಿರ್ಬೋದು ಮತ್ತು ಡ್ರಾಯರ್ಸ್ ಆಗಿರ್ಬೋದು ಯಾವುದೂ ಇಲ್ಲದೇ ಇರೋ ಕಾರಣ ಪ್ರತಿಯೊಂದನ್ನು ಕೂಡ ಕೌಂಟರ್ ಟಾಪ್ನಲ್ಲೇ ಇಟ್ಕೋಬೇಕು. ಸೊ ಹಾಗಾಗಿ ಸ್ವಲ್ಪ ಈ ಥರ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇವಾಗ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಸೆಟ್ ಆಯಿತು. ಇನ್ನು ಸಿಂಕ್ ಮತ್ತು ಈ ಟ್ಯಾಪ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಸೈಡ್ಸಲ್ಲೆಲ್ಲ ಸ್ವಲ್ಪ ಬ್ರಷ್ನ ಯೂಸ್ ಮಾಡ್ಕೋಬೇಕು, ಏಕೆಂದರೆ ಕಪ್ಪು ಕಲರಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ನಾವು ನಾರ್ಮಲ್ ಈ ಥರ ಬ್ರಷ್ನ ಹಾಕಿ ಕ್ಲೀನ್ ಮಾಡಿದಾಗ ಹೋಗೋದೇ ಇಲ್ಲ. ಸ್ವಲ್ಪ ಮೆಟಲ್ ಬ್ರಷ್ನ ತೊಗೊಂಡು ಕ್ಲೀನ್ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಕನಿಷ್ಠ ಪಕ್ಷ ಒಂದು ಟೂತ್ ಬ್ರಷ್ ಆದರೂ ತೊಗೊಂಡು ಈ ಸೈಡ್ಸಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು, ಆವಾಗಲೇ ನೀಟಾಗಿ ಹೋಗೋದು. ಈ ಮೂಲೆಯಲ್ಲೆಲ್ಲ ನಾವು ಅಬ್ಸರ್ವೇ ಮಾಡಿರೋದಿಲ್ಲ, ಬಟ್ ಅಲ್ಲಿ ತುಂಬ ಕೊಳೆ ಕೂತ್ಕೊಂಡಿರುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಸಿಂಕ್ನೂ ಕೂಡ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯೂಶಲಾಗಿ ನಮ್ಮ ಮನೆ ಸಿಂಕ್ ಏನು ಬ್ಲಾಕ್ ಆಗೋದಿಲ್ಲ, ಯಾಕೆ ಅಂತಂದರೆ ಪ್ರತಿಯೊಂದು ಏನೇ ಒಂದು ಅನ್ನದ ಅಗಲಿದ್ರೂ ಕೂಡ ನೀಟಾಗಿ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಂಡು ಅದಾದ ನಂತರನೇ ಪಾತ್ರೆನ ತೊಳ್ಕೊಳ್ಳೋದ್ರಿಂದ ಸಿಂಕ್ ಎಲ್ಲ ಬ್ಲಾಕ್ ಆಗೋದಿಲ್ಲ. ಹಾಗೆಯೇ ಈ ಸೌಟ್ಗಳು ಮತ್ತು ಸ್ಟೀಲ್ ಸ್ಪ್ಯಾಚುಲಗಳೇನಿತ್ತು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಇದೊಂದು ಎಕ್ಸ್ಟ್ರಾ ಸ್ಟ್ಯಾಂಡನ್ನ ತರಿಸ್ಕೊಂಡು ಫಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಯಾಕೆ ಅಂತಂದರೆ ಈ ಪಾತ್ರೆ ಸ್ಟ್ಯಾಂಡಲ್ಲೇ ಇತ್ತು, ಬಟ್ ಯಾರಾದರೂ ಬಂದಾಗ ಅಥವಾ ನಾವೇನಾದರೂ ಓಡಾಡಿದಾಗ ತಗಲಿ ಈ ಸ್ಪ್ಯಾಚುಲ ಎಲ್ಲ ಬಿದೋಗ್ಬಿಡೋದು. ಸೊ ಹಾಗಾಗಿ ಅಲ್ಲಿ ನೇತು ಹಾಕೋದು ಬೇಡ, ಇನ್ನೊಂದು ಕಡೆ ಗೋಡೆಗೆ ಫಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಆ ಥರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಎಲ್ಲ ಕಿಚನ್ ಸೆಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ.
ಮೊದಲಿಗಿಂತ ಸ್ವಲ್ಪ ಬೆಟರಾಗಿ ಕಾಣಿಸ್ತಾ ಇದೆ. ಈ ಸ್ಟ್ಯಾಂಡ್ ಏನಿದೆ ಇದನ್ನು ಮೂಲೆಯಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಗ್ಲಾಸ್ ಐಟಮ್ಸ್ ಎಲ್ಲ ಸ್ವಲ್ಪ ಮುಂದಗಡೆ ಇಟ್ಕೊಂಡ್ರೆ ಕೈಗೆ ಏನಾದರೂ ತಾಕಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಈ ಗ್ಲಾಸ್ ಐಟಮ್ಸ್ ಏನಿದೆ ಅದನ್ನೆಲ್ಲ ಗೋಡೆ ಪಕ್ಕನೇ ಇಟ್ಕೊಂಡಿದ್ದೀನಿ. ಹಾಗೆ ಈ ಸೈಡು ಏನು ಮಸಾಲ ಡಬ್ಬಗಳೇನಿತ್ತು ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಒಂದು ಬಾಕ್ಸ್ ಇದೆ, ಅದರಲ್ಲಿ ಹುರುಳಿ ಕಾಳನ್ನು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಕ್ಯಾಪ್ಗೆ ಈ ಥರ ವಿಜಲ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕೌಂಟರ್ ಟಾಪಲ್ಲಿ ಈ ಸೈಡಲ್ಲಿ ನಾರ್ಮಲಾಗಿ ನೀವು ಡೈಲಿ ನೋಡ್ತಿದ್ರಿ ಅಲ್ವಾ, ಸೊ ಅದೇ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಅದರಲ್ಲಿ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಆದ ನಂತರ, ನೀಟಾಗಿ ಸೆಟ್ ಆದ ನಂತರ ಈ ಥರ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ, ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈ ಸಿಂಕ್ ಪಕ್ಕ ಇದೆ ಅಲ್ವಾ, ಇದೇ ಕೌಂಟರ್ ಟಾಪ್ ಸಾಕಾಗುತ್ತೆ ನನಗೆ. ಹಾಗೆ ಸೆಟ್ ಮಾಡ್ಕೊಂಡಿದ್ದ ನಂತರ ಈ ಥರ ಕಾಣಿಸ್ತಾ ಇತ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.